ಹಾಯ್ ಫ್ರೆಂಡ್ಸ್, ಮಿನುಗುತಾರೆ ನಟಿ ಕಲ್ಪನಾ ಕುಟುಂಬದ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು 3 ಮದುವೆ ಆಗಿರೋದು ನಿಜಾನಾ? ಕಲ್ಪನಾ ಸಹಿ ಹಾಕುವಾಗ ತಮ್ಮ ಹೆಸರಿನ ಜೊತೆ ಸೇರಿಸಿಕೊಂಡಿರೋ ಆ ವ್ಯಕ್ತಿ ಯಾರು? ಇವರ ಗಂಡ ಇವತ್ತಿಗೂ ಬದುಕಿದ್ದಾರಾ? ಮಕ್ಕಳು ಇದ್ದಾರಾ? ಕಲ್ಪನಾಗೂ ಪುಟ್ಟಣ್ಣ ಕಣಗಾಲ್ಗೂ ಏನು ಸಂಬಂಧ? ನಾಟಕಗಾರ ಗುಡಿಗೇರಿ ಬಸವರಾಜರನ್ನ ಕಲ್ಪನಾ ಮದುವೆ ಆಗಿದ್ದಾರೆ ಅನ್ನೋದು ನಿಜಾನಾ? ಕಲ್ಪನಾ ಸಾವಿನ ದಿನ ಏನೆಲ್ಲ ಆಗಿತ್ತು? ಕಲ್ಪನಾ ಬರೆದ ಕೊನೆಯ ಪತ್ರದಲ್ಲಿ ಏನ್ ಹೇಳಿದ್ರು? ಕಲ್ಪನಾ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಿರದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಲ್ಪನಾ ನಟಿ, ವೈವಿಧ್ಯಮಯ ಪಾತ್ರಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಮಿನುಗುತಾರೆಯಾಗಿ ಮೆರೆದವರು ನಟಿ ಕಲ್ಪನಾ. 1943 ಜುಲೈ 18ರಂದು ಮಂಗಳೂರಿನಲ್ಲಿ ಹುಟ್ಟಿದ ಕಲ್ಪನಾರ ಬಾಲ್ಯದ ಹೆಸರು ಶರತ್ಲತಾ. ಇವರ ಅಪ್ಪ ಕೃಷ್ಣಮೂರ್ತಿ, ಅಮ್ಮ ಜಾನಕಮ್ಮ. ಇನ್ನು ಕಲ್ಪನಾಗೆ ದಿವಾಕರ್ ಅನ್ನೋ ತಮ್ಮ ಕೂಡ ಇದ್ರು. ಕಲ್ಪನಾ ಹೆಚ್ಚಾಗಿ ಚಿಕ್ಕಪ್ಪ ಚಿಕ್ಕಮ್ಮನ ಬಳಿ ಬೆಳೆದ್ರು. ಅವರಿಬ್ಬರು ರಂಗಭೂಮಿ ಕಲಾವಿದರಾಗಿದ್ರು. ಚಿಕ್ಕಮ್ಮ ಸೀತಮ್ಮರಿಂದ ನಾಟಕ ರಂಗದಲ್ಲಿ ಕಲ್ಪನಾಗೆ ಆಸಕ್ತಿ ಬೆಳೀತು. ನಂತರ ಡ್ಯಾನ್ಸ್ ಕಲಿಯೋಕೆ ಶುರು ಮಾಡಿದ್ರು. ಇದರಿಂದ ನಾಟಕ ಕಂಪನಿಗಳಲ್ಲಿ ನಟಿಸುವ ಅವಕಾಶ ಕೂಡ ಸಿಕ್ತು. ಆದರೆ ಇಲ್ಲಿ ಬರೀ ಡ್ಯಾನ್ಸ್ ಮಾಡೋಕೆ ಮಾತ್ರ ಅವಕಾಶವಿತ್ತು. ಹೀಗಾಗಿ ಪಾತ್ರಗಳನ್ನು ಮಾಡುವ ಸಲುವಾಗಿ ಕಲ್ಪನಾ ಸ್ತ್ರೀ ನಾಟಕ ಮಂಡಳಿ ಸೇರಿದ್ರು. ಬಳಿಕ 1963ರಲ್ಲಿ ಅಂದ್ರೆ ಕಲ್ಪನಾ ತಮ್ಮ 20ನೇ ವಯಸ್ಸಿನಲ್ಲಿ ಸಾಕು ಮಗಳು ಸಿನಿಮಾದಲ್ಲಿ ನಟಿಸುವ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ರು. 1967ರಲ್ಲಿ ತೆರೆ ಕಂಡ ಬೆಳ್ಳಿ ಮೋಡ ಸಿನಿಮಾದಿಂದ ಕಲ್ಪನಾಗೆ ಮಿನುಗುತಾರೆ ಅನ್ನೋ ಬಿರುದು ಬಂತು. 16 ವರ್ಷಗಳ ಚಿತ್ರ ಜೀವನದಲ್ಲಿ ಕಲ್ಪನಾ ಸುಮಾರು 78 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಭಾಷೆಯಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ. ಅಂದಹಾಗೆ ಕಲ್ಪನಾ 1979ರ ಮೇ 12ರಂದು ಗೋಟೂರು ಗೆಸ್ಟ್ ಹೌಸ್ಗೆ ಹೋಗಿ 56 ನಿದ್ದೆ ಮಾತ್ರೆ ನುಂಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಮೂಲಕ ತಮ್ಮ 36ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ರು. ಇದಿಷ್ಟು ಕಲ್ಪನಾರ ಬಗ್ಗೆ ಮಾಹಿತಿ. ಇದು ಬಿಟ್ಟು ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಅಂದ್ರೆ ಇವರ ಗಂಡ ಯಾರು, ಏನ್ ಕತೆ ಅಂತ ನೋಡ್ತಾ ಹೋಗೋಣ ಬನ್ನಿ. VS ವಿಶ್ವನಾಥ್ ಮೊದಲ ಗಂಡ. ಅದು 1970ರ ಸಮಯ. ಕಲ್ಪನಾ ಯಶಸ್ಸಿನ ಉತ್ತುಂಗದಲ್ಲಿದ್ರು. ಈ ಟೈಮಲ್ಲಿ ಕಲ್ಪನಾಗೆ ಪರಿಚಯವಾದವರೇ ತೀರ್ಥಹಳ್ಳಿಯ ವಿಶ್ವನಾಥ್. ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸವಿದ್ರು. ಇವರಿಗೆ ಶಾರದಾ ಅನ್ನೋ ಪತ್ನಿ ಕೂಡ ಇದ್ರು. ಸಹಕಾರಿ ಸಂಘಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟರಿ ಮಾಡಲು ಅದಕ್ಕೆ ನಾಯಕಿಯನ್ನಾಗಿ ಕಲ್ಪನಾರನ್ನ ತಗೊಂಡ್ರು. ಇಲ್ಲಿ ಇಬ್ಬರ ಪರಿಚಯವಾಗಿ ಸ್ನೇಹ, ಪ್ರೀತಿ ಎಲ್ಲವೂ ಬೆಳೀತು. ಕೊನೆಗೆ ಇಬ್ಬರು ಮದುವೆಯಾಗಿ ಚೆನ್ನಾಗಿದ್ರು. ಕಲ್ಪನಾ ತನ್ನ ಹೆಸರಿನ ಮುಂದೆ ವಿಶ್ವನಾಥ್ ಸೇರಿಸಿಕೊಂಡಿದ್ದರು. ಆಟೋಗ್ರಾಫ್ನಲ್ಲೂ ಇವರ ಹೆಸರು ಹಾಕ್ತಿದ್ರು. ಆದರೆ 3 ವರ್ಷಗಳ ನಂತರ ಸಣ್ಣ ಪುಟ್ಟ ವಿಷಯಗಳಿಗೆ ಇಬ್ಬರ ನಡುವೆ ಜಗಳ ಶುರುವಾಯಿತು. ಅಲ್ಲದೆ ವಿಶ್ವನಾಥ್ ತನ್ನ ಮೊದಲ ಪತ್ನಿ ಶಾರದಾರನ್ನ ಬಿಟ್ಟು ನನ್ನ ಬಳಿಯೇ ಇರಬೇಕು ಅಂತ ಕಲ್ಪನಾ ಹಠ ಮಾಡ್ತಿದ್ರು. ಕೊನೆಗೆ ಇದೇ ವಿಚಾರವಾಗಿ ಇಬ್ಬರು ದೂರ ಆಗ್ಬಿಟ್ರು. ಗುಡಿಗೇರಿ ಬಸವರಾಜ್ ಎರಡನೇ ಗಂಡ. ವಿಶ್ವನಾಥ್ರಿಂದ ದೂರವಾದ ಕಲ್ಪನಾ ಮತ್ತೆ ನಾಟಕ ರಂಗಕ್ಕೆ ಮರಳಿದ್ರು. ಈ ವಿಚಾರ ಉತ್ತರ ಕರ್ನಾಟಕ ಭಾಗದ ಖ್ಯಾತ ನಾಟಕ ರಂಗದ ಕಲಾವಿದ ಗುಡಿಗೇರಿ ಬಸವರಾಜ್ಗೆ ಗೊತ್ತಾಯ್ತು. ರಾಜ್ಕುಮಾರ್ ಹೇಗೆ ಹೆಸರು ಮಾಡಿದ್ರೋ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ನಾಟಕ ರಂಗದಲ್ಲಿ ಗುಡಿಗೇರಿ ಬಸವರಾಜ್ ಅಷ್ಟೇ ಹೆಸರು ಮಾಡಿದ್ರು. ಲಕ್ಸುರಿ ಜೀವನ ಮಾಡ್ತಿದ್ರು. ಕಲ್ಪನಾರನ್ನ ಹುಬ್ಬಳ್ಳಿಗೆ ಕರೆಸಿದ್ರೆ ಪ್ರೇಕ್ಷಕರು ಹೆಚ್ಚಾಗ್ತಾರೆ, ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಅವರನ್ನ ಕರೆಸಿಕೊಂಡ್ರು. ಆ ಟೈಮಲ್ಲಿ ಕಲ್ಪನಾ ಪೀಕ್ನಲ್ಲಿದ್ರು. ಡಿಮ್ಯಾಂಡ್ ಕೂಡ ಇತ್ತು. ಸೊ ಕಲ್ಪನಾಗೋಸ್ಕರ ಹುಬ್ಬಳ್ಳಿಯಲ್ಲಿ ಒಂದು ಟಿವಿ ಮಾಡಿದ್ರು. ನಾಟಕ ನಡೆಯೋ ಪ್ಲೇಸ್ಗೂ ಟಿವಿಗೂ ಕಾರ್ ಕಳಿಸಿಕೊಡ್ತಿದ್ರು. ಹೀಗೆ ಇಬ್ಬರ ನಡುವೆ ಸ್ನೇಹ, ಆತ್ಮೀಯತೆ ಬೆಳೀತು. ನಂತರ ಇಬ್ಬರು ಬುಲೆಟ್ ಬೈಕ್ನಲ್ಲಿ ಒಟ್ಟಿಗೆ ಓಡಾಡ್ತಿದ್ರು. ಟಿವಿಯಲ್ಲಿ ಒಟ್ಟಿಗೆ ಉಳಿತಿದ್ರು. ಈ ನಡುವೆ ಇಬ್ಬರು ಮದುವೆ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಗುಡಿಗೇರಿ ಒರಟು ಸ್ವಭಾವದವರು, ಕಲ್ಪನಾ ಸೂಕ್ಷ್ಮ ಸ್ವಭಾವದವರು. ಹೀಗಾಗಿ ಕಲ್ಪನಾ ಗುಡಿಗೇರಿ ನಡುವೆ ಬರ್ತಾ ಮನಸ್ತಾಪ, ಕಿರಿಕಿರಿ, ಜಗಳ ಶುರುವಾಯ್ತು. ಹೀಗಿರುವಾಗಲೇ ಒಂದಿನ ಕುಮಾರರಾಮ ನಾಟಕ ಮಾಡುವಾಗ ಹಾಲು ಕುಡಿ ರಾಮ ಅನ್ನೋಕೆ ಹುಲ್ಲು ಕುಡಿ ರಾಮ ಅಂತ ಕಲ್ಪನಾ ತಪ್ಪು ಡೈಲಾಗ್ ಹೇಳ್ತಾರೆ. ಇದರಿಂದ ಸಿಟ್ಟಿಗೆದ್ದ ಗುಡಿಗೇರಿ ಸ್ಟೇಜ್ ಮೇಲೆ ಕಲ್ಪನಾಗೆ ಕೆಟ್ಟ ಶಬ್ದಗಳಿಂದ ಬೈದು ಹೊಡಿತಾರೆ.
ಸ್ಟೇಜ್ ಮೇಲೆ ಎಲ್ಲರ ಮುಂದೆ ನನಗೆ ಹೊಡಿತೀಯಾ ಅಂತ ಹೊರಟ ಕಲ್ಪನಾ ಅವರ ಸ್ಲಿಪ್ಪರ್ದು ಬಕಲ್ಸ್ ಬಿಚ್ಚೋಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋಕೆ ಅಂತ ಕಲ್ಪನಾ ಬಗ್ತಾರೆ. ಆಗ ಇವಳು ನನಗೆ ಹೊಡೆಯೋಕೆ ಚಪ್ಪಲ್ ತರ್ತಾ ಇದ್ದಾಳೆ ಅಂತ ತಪ್ಪಾಗಿ ಭಾವಿಸಿದ ಗುಡಿಗೇರಿ ಕಲ್ಪನಾ ಬೆನ್ನಿಗೆ ಪಟಪಟ ಅಂತ ಹೊಡೆದು ಬಿಡ್ತಾರೆ. ನಂತರ ಕಲ್ಪನಾ ತಮ್ಮ ಬಳಿ ಇಟ್ಕೊಂಡಿದ್ದ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನ ಎಸೆದು ನನ್ನ ಈ ಕೂಡಲೇ ಕಳಿಸಿಕೊಡಿ ಅಂತ ಗುಡಿಗೇರಿ ಅವ್ರ ಹತ್ರ ಹೇಳ್ತಾರೆ. ಆದ್ರೆ ಮಧ್ಯರಾತ್ರಿ ಆಗಿದ್ರಿಂದ ಈಗ ಕಾರಲ್ಲಿ ಟಿವಿಗೆ ಹೋಗು, ಬೆಳಗ್ಗೆ ಕಳಿಸಿಕೊಡ್ತೀನಿ ಅಂತಾರೆ. ಅಲ್ಲಿಂದ ಬಂದ ಕಲ್ಪನಾ ನಿದ್ದೆ ಮಾತ್ರೆ, ವಜ್ರದ ಹರಳು ನುಂಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ವಿಷಯ ತಿಳಿದ ಗುಡಿಗೇರಿ ಇದು ನನ್ನ ಮೇಲೆ ಬಂದ್ರೆ ಜನ ನನ್ನ ಸುಮ್ಮನೆ ಬಿಡಲ್ಲ ಅನ್ಕೊಂಡು ಕಣ್ಮರೆ ಆಗಿದ್ರು. ಆಮೇಲೆ ಡಯಾಬಿಟಿಸ್, ಕ್ಯಾನ್ಸರ್ ಹೀಗೆ ನಾನಾ ಕಾಯಿಲೆಗಳಿಂದ ಬಳಲ್ತಿದ್ದ ಇವರು 2011 ಫೆಬ್ರವರಿಯಲ್ಲಿ ತಮ್ಮ 75ನೇ ವಯಸ್ಸಿಗೆ ಮೃತಪಟ್ಟರು. ಇವರಿಗೆ 3 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳಿದ್ರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶಕ. ಕಲ್ಪನಾ ಸಿನಿರಂಗಕ್ಕೆ ಬರಲು ಅವರು ಮಿನುಗುತಾರೆಯಾಗಿ ಮೆರೆಯಲು ಕಾರಣ ಪುಟ್ಟಣ್ಣ ಕಣಗಾಲ್. ಕಲ್ಪನಾರ ಬಹುತೇಕ ಹಿಟ್ ಸಿನಿಮಾಗಳನ್ನು ಮಾಡಿದ್ದು ಪುಟ್ಟಣ್ಣ ಕಣಗಾಲ್. ಹೀಗಾಗಿ ಇವರಿಬ್ಬರ ನಡುವೆ ವೈಯಕ್ತಿಕ ಸಂಬಂಧವಿದೆ ಅನ್ನೋ ಗಾಸಿಪ್ ಕೂಡ ಇತ್ತು. ಕಾಲ ಕಳೆದಂತೆ ಕಲ್ಪನಾ ಪುಟ್ಟಣ್ಣ ಕಣಗಾಲ್ ಟೀಮ್ನಿಂದ ಹೊರಬಂದ್ರು. ಬಳಿಕ ಕಲ್ಪನಾ ಮತ್ತು ಪುಟ್ಟಣ್ಣ ಕಣಗಾಲ್ ಹೇಳಿಕೊಂಡಿರೋ ಪ್ರಕಾರ ಇಬ್ಬರದ್ದು ಗುರು ಶಿಷ್ಯರ ಸಂಬಂಧವಾಗಿತ್ತು. ಆದ್ರೆ ಜನ ಇವರಿಬ್ಬರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ರು. ಕಲ್ಪನಾ ತೀರಿಕೊಂಡಾಗಲೂ ಪುಟ್ಟಣ್ಣ ಕಣಗಾಲ್ ಬಗ್ಗೆ ಬಗೆ ಬಗೆಯಾಗಿ ಮಾತನಾಡಿದ್ರು. ಕಲ್ಪನಾ ಬರೆದ ಕೊನೆಯ ಪತ್ರದಲ್ಲಿ ಏನಿದೆ? ಕಲ್ಪನಾ ತಾನು ಸಾಯುವ ಮುನ್ನ ಒಂದು ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆ, ಗಂಡನ ಬಗ್ಗೆ ಏನೂ ಹೇಳಿಲ್ಲ. ಗುಡಿಗೇರಿ ನಾಟಕ ರಂಗದಲ್ಲಾದ ರಾಧಾಂತದ ಬಗ್ಗೆಯೂ ಬರೆದಿಲ್ಲ. ಬದಲಿಗೆ ಇದು ನಾನು ಸಂತೋಷದಿಂದ ಬರಮಾಡಿಕೊಂಡ ಸಾವು, ಇದಕ್ಕೆ ಯಾರು ಕಾರಣರಲ್ಲ, ಬದುಕು ಸಾಕೆನಿಸಿತು, ತೀರದ ನಿದ್ದೆಯಲ್ಲಿ ಮುಳುಗಿರಬೇಕೆನಿಸಿತು. ಇದು ನನ್ನ ಮನಸ್ಸಿಗೆ ಎಷ್ಟೋ ಆನಂದ, ನೆಮ್ಮದಿ, ಸುಖ, ಸಂತೋಷಗಳನ್ನ ತಂದಿದೆ. ನಾನಿಂದು ಪರಮ ಸುಖಿ. ನನ್ನ ಅಭಿಮಾನಿಗಳೆಲ್ಲರಿಗೂ, ಅಭಿಮಾನಿಗಳಲ್ಲದವರಿಗೂ ಇದೋ ನನ್ನ ಕೊನೆಯ ನಮಸ್ಕಾರ ಅಂತ ಬರೆದಿದ್ದಾರೆ. ಕನಕಪುರದಲ್ಲಿದೆ ಕಲ್ಪನಾ ಸಮಾಧಿ. ಕಲ್ಪನಾ ಮತ್ತೆ ವಿಶ್ವನಾಥ್ ಅವರ ಜೊತೆ ಹೊಸ ಜೀವನ ಶುರು ಮಾಡೋಕು ಯೋಚನೆ ಮಾಡಿದ್ರು. ವಿಶ್ವನಾಥ್ ಕೂಡ ಮತ್ತೆ ಕೂಡಿ ಬಾಳೋಕೆ ಓಕೆ ಅಂದಿದ್ರು. ಹುಬ್ಬಳ್ಳಿಯಿಂದ ಬರೋಕು ಹೇಳಿದ್ರು. ಆದ್ರೆ ಅಷ್ಟರಲ್ಲಿ ರಾಧಾಂತ ಆಗಿ ಕಲ್ಪನಾ ಕೊನೆ ಉಸಿರೆಳೆದ್ರು. ನಂತರ ವಿಶ್ವನಾಥ್ ಅವರೇ ಕಲ್ಪನಾರ ಮೃತದೇಹವನ್ನ ಹುಬ್ಬಳ್ಳಿ ಧಾರವಾಡದಿಂದ ತರಿಸಿಕೊಂಡು ತಮ್ಮ ಕನಕಪುರದ ಎಸ್ಟೇಟ್ನಲ್ಲಿ ಅಂತ್ಯಕ್ರಿಯೆ ಮಾಡಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮಿನುಗುತಾರೆ ನಟಿ ಕಲ್ಪನಾ ಅವರ ಕುಟುಂಬದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.